Hello guys, welcome back to my channel Shashokrik Vlogs. ICC World Cup 2024 T20 World Cup ಗೆ ಟೀಮ್ ಇಂಡಿಯಾ ಸ್ಕ್ವಾಡ್ ನ ರಿಲೀಸ್ ಮಾಡಿದ್ದಾರೆ. ಸೊ ಏನೋ ಸರ್ಪ್ರೈಸಸ್ ಇದೆಯಾ, ಸ್ಕ್ವಾಡ್ ಯಾವ ರೀತಿ ಇದೆ, ಏನಾದ್ರೂ ಬೆಟರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಕಂಪ್ಲೀಟ್ ತಿಳ್ಕೊಂಡು ನಾನು ಮಿಸ್ ಮಾಡಿದ್ದೆ ಎಂಡರ್ ನೋಡಿ. ಸೊ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಪ್ರಾಬಬಲ್ 15 ಅಂದ್ರೆ ಸೆಲೆಕ್ಟ್ ಆಗೋ ಪ್ಲೇಯರ್ಸ್ ಯಾರಾಗಿರ್ಬೋದು ಅಂತ. ಸೊ ನಾನು ಆ ವಿಡಿಯೋಲಿ ಹೇಳಿದ್ದೆ ನಾನು ಕೊಟ್ಟಿರೋ ಸ್ಕ್ವಾಡ್ ಅಲ್ಲಿ 13 to 14 ಮೆಂಬರ್ಸ್ ಅಂತ ಗ್ಯಾರಂಟಿ ಆಗಿರ್ತಾರೆ ಅಂತ. ಸೊ ನಾನು ಏನಪ್ಪ ಮಿಸ್ ಮಾಡಿದ್ದೆ ಆ ಸ್ಕ್ವಾಡ್ ನ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ನೋಡ್ಬೇಕಾದ್ರೆ. ನಾನು ಅದರಲ್ಲಿ ರಿಂಕು ಸಿಂಗ್ ನನ್ನ ಮೈನ್ ಪ್ಲೇಯಿಂಗ್ ಲೆವೆಲ್ ಮೈನ್ ಸ್ಕ್ವಾಡ್ ಅಲ್ಲಿ ಹಾಕೊಂಡಿದ್ದೆ. ಬಟ್ ಅಕ್ಷರ್ ಪಟೇಲ್ ಟ್ರಾವೆಲಿಂಗ್ ಅಲಯನ್ಸ್ ಅಲ್ಲಿ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಟ್ರಾವೆಲಿಂಗ್ ಅಲಯನ್ಸ್ ಅಲ್ಲಿ ರಿಂಕು ಸಿಂಗ್ ಹಾಕ್ಬಿಟ್ಟು ಅಕ್ಷರ್ ಪಟೇಲ್ ನ ಮೈನ್ ಸ್ಕ್ವಾಡ್ ಹಾಕಿದ್ದಾರೆ. ಸೊ ಇದೊಂಥರ ನಂಗೆ ಬ್ಲಂಡರ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅಕ್ಷರ್ ಪಟೇಲ್ ಆಗಿರ್ಬೋದು, ಜಡೇಜಾ ಆಗಿರ್ಬೋದು, ಸೇಮ್ ಸಿಮಿಲರ್ ಕೈಂಡ್ ಆಫ್ ಬೌಲರ್ಸ್, ಸೇಮ್ ಸಿಮಿಲರ್ ಕೈಂಡ್ ಆಫ್ ಪ್ಲೇಯರ್ಸ್ ಅಂತ ಹೇಳ್ಬೋದು. ಸೊ ಇಬ್ರು ಒಂದು ಅಟ್ ಎ ಟೈಮ್ ಒಂದೇ ಸತಿ ಪ್ಲೇಯಿಂಗ್ ಲೆವೆಲ್ ಆಡ್ಸಕ್ ಆಗಲ್ಲ. ಸೊ ಅದಕ್ಕನ್ನ ನಮ್ಗೆ ಬೆಟರ್ ಫಿನಿಶರ್ ಇದ್ದಿದ್ದಾರೆ ಲೈಕ್ ರಿಂಕು ಸಿಂಗು, ಚಾಯ್ಸಸ್ ಜಾಸ್ತಿ ಆಗ್ತಾ ಇತ್ತು, ಬ್ಯಾಟಿಂಗ್ ಅಲ್ಲಿ ಡೆಪ್ತ್ ಇರ್ತಾ ಇತ್ತು ಅಂತ ನನ್ನ ಒಪಿನಿಯನ್. ಸೊ ಅದೊಂಥರ ಬ್ಲೆಂಡರ್ ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ಮೇ ಬಿ ಅಕ್ಷರ್ ಪಟೇಲ್ ಇರೋ ಫಾರ್ಮ್ಗೆ ಅಕ್ಷರ್ ಪಟೇಲ್ ನ ಬಿಟ್ಕೊಳ್ಬಾರ್ದು. ಆಸ್ ಯೂಸಲ್ ಜಡೇಜಾ ನಮ್ಗೆ ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಅನ್ನೋ ರೀಸನ್ಸ್ ಇಂದ ಇಬ್ಬರನ್ನ ಹಾಕೊಂಡಿದ್ದಾರೆ. ಸೊ ಮೇ ಬಿ ಅಕ್ಷರ್ ಪಟೇಲ್ನ ಇಲ್ಲಾಂದ್ರೆ ಜಡೇಜಾ ಇಬ್ಬರಲ್ಲಿ ಒಬ್ಬರನ್ನ ಮಿಸ್ ಮಾಡಿ ರಿಂಕು ಸಿಂಗ್ ಹಾಕೊಂಡಿದ್ರೆ ಚೆನ್ನಾಗಿರುತ್ತೆ ಆಯ್ತು ಅಂತ ನನಗೆ. ಸೊ ಇನ್ನು ಆಲ್ಮೋಸ್ಟ್ ಎಲ್ಲ ಪ್ಲೇಯಿಂಗ್ 11 ಸೇಮ್ ಸ್ಕ್ವಾಡ್ ಇದೆ. ಸಿರಾಜ್ ಎಲ್ಲರಿಗೂ ಡೌಟ್ ಇತ್ತು, ಬಟ್ ಸಿರಾಜ್ ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಸಿರಾಜ್ ನಮ್ಗೆ ಬುಮ್ರಾ ಆದ್ಮೇಲೆ ಸೆಕೆಂಡ್ ಮೈನ್ ಬೌಲರ್ ಯಾರಪ್ಪ ಅಂದ್ರೆ ಸಿರಾಜ್ ಅಂತಾನೆ 3 ಫಾರ್ಮ್ಯಾಟ್ ಪ್ಲೇಯರ್ ಆಗಿದ್ದಾರೆ. T20 ಜಾಸ್ತಿ ಆಡಿಲ್ಲ, ಬಟ್ ಆಸ್ ನಿಮ್ಗೆ ICC ಟ್ರೋಫಿ ಬಂದ್ಬಿಟ್ರೆ ಆ ಹೈಯೆಸ್ಟ್ ಲೆವೆಲ್ ಅಲ್ಲಿ ಆ ಫಿಯರ್ಲೆಸ್ ಕ್ರಿಕೆಟ್ ಅನ್ನೋ ತಗೊಂಡ್ಬರ್ತಾರೆ, ಅಟ್ಯಾಕಿಂಗ್ ಕ್ರಿಕೆಟ್ ಅನ್ನೋದು ತಗೊಂಡ್ಬರ್ತಾರೆ, ಬೌಲಿಂಗ್ ಅಲ್ಲಿ ಅಟ್ಯಾಕಿಂಗ್ ಬೌಲಿಂಗ್ ಮಾಡ್ತಾರೆ. ಸೊ ಇವೆಲ್ಲ ರೀಸನ್ಸ್ ಇಂದ ಮೊಹಮ್ಮದ್ ಸಿರಾಜ್ ಇರ್ತಾರೆ ಸ್ಕ್ವಾಡ್ ಅಲ್ಲಿ. ಅದು ಯಾರಿಗೂ ಏನೋ ಡೌಟ್ ಇಲ್ಲ ಅಂತ ನಾನು ಅನ್ಕೊಂತೀನಿ. ಸೊ ಇನ್ನು ಸೇಮ್ ಸ್ಕ್ವಾಡ್ ಇದೆ. ಸ್ಕ್ವಾಡ್ ಅಲ್ಲಿ ಇನ್ನೇನು ಸರ್ಪ್ರೈಸಸ್ ಇಲ್ಲ. ಸೊ ಇಲ್ಲಿ ಇಬ್ರು ಪ್ಲೇಯರ್ ಬಗ್ಗೆ ಮಾತಾಡ್ಬೇಕು. ಅಲ್ಲಿ ನಂಬರ್ 1 ಪ್ಲೇಯರ್ ಅಪ್ಪ ಅಂದ್ರೆ ಸಂಜು ಸ್ಯಾಮ್ಸನ್ ಪರ್ಫಾರ್ಮೆನ್ಸ್ಗೆ ಅವ್ರಿಗೆ ಹೆವಿ ಫ್ಯಾನ್ಸ್ ಇದೆ. ಐ ಮೀನ್ ಅವ್ರ ಡೊಮೆಸ್ಟಿಕ್ ಅಲ್ಲಿ ಆಗಿರ್ಬೋದು, ಅವ್ರ IPL ಪರ್ಫಾರ್ಮೆನ್ಸ್ಗೆ ಸಂಜು ಸ್ಯಾಮ್ಸನ್ ಅಂತೂ ಹೆವಿ ಫ್ಯಾನ್ಸ್ ಇದೆ. ಅವ್ರು ಸೆಲೆಕ್ಟ್ ಮಾಡ್ತಿದ್ರೆ ನಾರ್ಮಲ್ ಯಾವ್ದಾದ್ರು ಒಂದು ಟೂಲ್ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರು ಅವ್ರ ಫ್ಯಾನ್ಸ್ ಎಲ್ಲ ತುಂಬಾ ಆಕ್ರೋಶ ತೋರಿಸ್ತಾರೆ. ನಮ್ ಸಂಜು ಸ್ಯಾಮ್ಸನ್ ಯಾಕೆ ಸೆಲೆಕ್ಟ್ ಮಾಡಲ್ಲ, ಸಂಜು ಸ್ಯಾಮ್ಸನ್ ಹಂಗೆ ಹಿಂಗೆ ಅಂತ. ಬಟ್ ಅವರು ಯಾವಾಗ ಟೀಮ್ ಇಂಡಿಯಾ ಚಾನ್ಸಸ್ ಕೊಟ್ಟಾಗೋ ಅವರು ಆ ರೇಂಜ್ ಪರ್ಫಾರ್ಮೆನ್ಸ್ ಕೊಟ್ಕೊಂಡ್ ಬರ್ತಾ ಇರ್ಲಿಲ್ಲ, ಕನ್ಸಿಸ್ಟೆನ್ಸಿ ಇರ್ಲಿಲ್ಲ ಮೈನ್ ಸಂಜು ಸ್ಯಾಮ್ಸನ್. ಬಟ್ ಈ IPL 2024 ಬಂದ್ಬಿಟ್ರೆ ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಆ ಮೆಚುರಿಟಿ ಆಗಿರ್ಬೋದು ಸಖತ್ತಾಗಿ ತೋರಿಸಿದ್ದಾರೆ. ಸೊ ಅವರ ಮೆಚುರಿಟಿ ಲೆವೆಲ್ಗೆ, ಕನ್ಸಿಸ್ಟೆನ್ಸಿ ಲೆವೆಲ್ಗೆ ಅವ್ರಿಗೆ ವರ್ಲ್ಡ್ ಕಪ್ ಅಲ್ಲಿ ಸ್ಥಾನ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಯುಜಿ ಚಹಲ್, ವಾವ್, ನಿಜ ನನಗಂತೂ ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಥಿಂಗ್ ಅನ್ನೋದು ಚಹಲ್ನ ಸೆಲೆಕ್ಟ್ ಮಾಡಿರೋದು ಫೈನಲಿ ಅನ್ಕೊಂತೀನಿ. ಪಾಪ ಅವ್ರು 2021 T20 ವರ್ಲ್ಡ್ ಕಪ್ ಸೆಲೆಕ್ಟ್ ಮಾಡಿಲ್ಲ, 2022 T20 ವರ್ಲ್ಡ್ ಕಪ್ ಸೆಲೆಕ್ಟ್ ಮಾಡಿದ್ರು, ಬಟ್ ಒಂದು ಮ್ಯಾಚ್ ಆಡ್ಸಿಲ್ಲ. ಸೊ ಒಂಥರ ನಮ್ಮ ಮೈನ್ ಸ್ಪಿನ್ನರ್ T20 ಸ್ಟೈಲ್ ಅಂದ್ರೆ ಅವರು ಜಸ್ಟ್ ಒಂದೇ ಒಂದು ಮ್ಯಾಚ್ ಆಡಿಲ್ಲ. IPL ಅಲ್ಲಿ 200 ವಿಕೆಟ್ಸ್ ಪ್ಲಸ್ ಪಿಕ್ ಮಾಡಿದ್ದಾರೆ ಅಂತ ಪ್ಲೇಯರ್ ಒಂದು ವರ್ಲ್ಡ್ ಕಪ್ ಮ್ಯಾಚ್ ಆಡ್ತಾ ಇರೋದು ಒಂಥರ ಇದು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಸೊ ಅಟ್ಲೀಸ್ಟ್ ಈ ಸತಿ ಯಾರು ಚಹಲ್ಗೆ ಮೈನ್ ಪ್ಲೇಯಿಂಗ್ ಲೆವೆಲ್ ಚಾನ್ಸಸ್ ಕೊಡ್ಬೇಕು, ಮೇ ಬಿ ಕೊಡ್ತಾರೆ ಅಂತ ಅನ್ಕೊಂತಾ ಇದ್ದೀನಿ. ಸೊ ಈ ಪ್ಲೇಯಿಂಗ್ ಲೆವೆಲ್ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋದು ಬೇಡ, ಯಾಕಂದ್ರೆ IPL ಎಂಡ್ ಬರ್ಲಿ. ಸೊ ಯಾರು ಪ್ಲೇಯರ್ ಹೆಂಗ್ ಫಾರ್ಮ್ ಅಲ್ಲಿ ಇದ್ದಾರೆ ನೋಡ್ಕೊಂಡು ಪ್ಲೇಯಿಂಗ್ 11 ಫಾರ್ಮ್ ಡಿಸ್ಕಸ್ ಮಾಡೋಣ. ಸೊ ಏನು ಸರ್ಪ್ರೈಸಸ್ ಇಲ್ಲ, ಸೇಮ್ ಇದೆ ಅನ್ಸುತ್ತೆ. ಬಟ್ ಎಲ್ಲರಿಗೂ ಒಂದೇ ಕ್ವಶನ್ ಏನಪ್ಪಾ ಅಂದ್ರೆ ಈ ಸ್ಕ್ವಾಡ್ ಇಂದ ನಾವು ವರ್ಲ್ಡ್ ಕಪ್ ಗೆಲ್ತೀವಿ ಅನ್ನೋದು. ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಈ ಸಲ ನಾವು ವರ್ಲ್ಡ್ ಕಪ್ ನಡೀತಾ ಇದೆ, ನಾವು ವರ್ಲ್ಡ್ ಕಪ್ ಗೆಲ್ತೀವಿ ಅಂತ ಯಾರಿಗೂ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಓಮಲ್ ಆಯ್ತು ಒನ್ ಡೇ ವರ್ಲ್ಡ್ ಕಪ್, ಅವಾಗ ಪಿಕ್ಸ್ ಅಲ್ಲಿ ಇದ್ರು, ಒಳ್ಳೆ ಸ್ಕ್ವಾಡ್ ಬೇರೆ ಸೆಟ್ ಆಗಿತ್ತು. ಅಂತ ಟೈಮಲ್ಲಿ ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ. ಅಲ್ಲಿ ಎಲ್ಲೋ ಹೋಗ್ಬಿಟ್ಟು ಅಮೆರಿಕಾ, ವೆಸ್ಟ್ ಇಂಡೀಸ್ ಸ್ಲೋ ಪಿಚಸ್ ಅಂತಾರೆ. ಅಮೆರಿಕಲ್ಲಿ ಯಾವ ರೀತಿ ಪಿಚಸ್ ಇರುತ್ತೋ ಗೊತ್ತಿಲ್ಲ. ವಿಂಡೀಸ್ ಅಲ್ಲಿ ಏನೋ ಸ್ವಲ್ಪ ಐಡಿಯಾ ಇದೆ. ಆ ಕಡೆ ನೋಡ್ರೆ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ವೆಸ್ಟ್ ಇಂಡೀಸ್ ಅಂತ ಟೀಮ್ಸ್ ಸಖತ್ ಪರ್ಫಾರ್ಮೆನ್ಸ್ ಕೊಡ್ತದೆ. ಅವ್ರಿಗೆ ಟ್ರೋಫೀಸ್ ಹೆಂಗ್ ಗೆಲ್ಲೋದು ಅಂತ ಚೆನ್ನಾಗ್ ಗೊತ್ತು. ಬಟ್ ನಮ್ ಟೀಮ್ ಇಂಡಿಯಾ ಬಂದ್ಬಿಟ್ರೆ ಎಲ್ಲಾ ಕಡೆ ಚೆನ್ನಾಗಿ ಆಡ್ತಾ ಇದ್ರು. ಅದೇನದು ಫೈನಲ್, ಸೆಮಿಫೈನಲ್ ಅನ್ನೋದನ್ನ ನೀಡುತ್ತಾ ಇದೀವಿ. ಸೊ ಅದನ್ನ ಸ್ಟೆಪ್ ಮಾಡ್ತಾರ ಅನ್ನೋದೇ ಬಿಗ್ಗೆಸ್ಟ್ ಕ್ವಶನ್ ಆಗಿದೆ. ಸೊ ಸರ್ಪ್ರೈಸಸ್ ಅದೇನದು ಎಕ್ಸ್ಪೆಕ್ಟೇಷನ್ ಇಲ್ಲ, ಮೇ ಬಿ ಸರ್ಪ್ರೈಸ್ ಮಾಡ್ಬೋದು ಎಲ್ಲರನ್ನು. ಎಕ್ಸ್ಪೆಕ್ಟೇಷನ್ ಯಾವಾಗ ನಮ್ಗೆ ಯಾರ ಮೇಲೂ ನಾವು ಏನಪ್ಪ ಹೇಳಕ್ ಬರ್ತಾ ಇದೀನಿ ಅಂದ್ರೆ ಎಕ್ಸ್ಪೆಕ್ಟೇಷನ್ ನಾವ್ ಯಾವತ್ತೂ ಒಬ್ಬರ ಮೇಲೆ ಇಟ್ಕೊಂಡಿಲ್ವೋ ಅವ್ರ ಮೇ ಬಿ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡಕ್ ಸಾಧ್ಯ ಆಗತ್ತೆ. ಸೊ ಈ ಸತಿ ಎಕ್ಸ್ಪೆಕ್ಟೇಷನ್ ಟೀಮ್ ಇಂಡಿಯಾ ಮೇಲೆ ಇಲ್ಲ. ಸೊ ಬೆಟರ್ ರಿಸಲ್ಟ್ ಕೊಡ್ಬೋದು ಅಂತ ನನಗೆ ಅನ್ಸ್ತಾ ಇದೆ ಈ ಸ್ಕ್ವಾಡ್ ಅಲ್ಲಿ. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನಿಮ್ ಪ್ರಕಾರ ಯಾರಾದ್ರೂ ಮಿಸ್ ಔಟ್ ಆಗಿದಾರ? ಮತ್ತೆ ನಮ್ಮ ಕನ್ನಡಕ್ಕೆ KL ರಾಹುಲ್ ಬಗ್ಗೆ ಮಿಸ್ ಔಟ್ ಆಗಿದ್ದಾರೆ. ಬಟ್ ಏನು ಮಾಡಕ್ಕಾಗಲ್ಲ.
ಸಂಜು ಸ್ಯಾಮ್ಸನ್ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಕೊಂಡ್ ಬರ್ತಾ ಇದ್ದಾರೆ. ಸೊ ಆ ರೀಸನ್ ಇಂದ ಸಂಜು ಸ್ಯಾಮ್ಸನ್ಗೆ ಓಟ್ ಹಾಕಿದ್ದಾರೆ. ಸೊ ನಂಗೆ ನೆಕ್ಸ್ಟ್ ಮಿಸ್ಟೇಕ್ ಏನಪ್ಪಾ ಅಂದ್ರೆ, ಟ್ರಾವೆಲಿಂಗ್ ಅಲಯನ್ಸ್ ಅಲ್ಲಿ ರಿಂಕು ಸಿಂಗು, ಶುಭ್ಮನ್ ಗಿಲ್ಲು, ಖಲೀಲ್ ಅಹ್ಮದ್ ಇದ್ದಾರೆ. ಬಟ್ ಖಲೀಲ್ ಅಹ್ಮದ್ ಬದಲು ಸಂದೀಪ್ ಶರ್ಮನ್ ಅಟ್ಲೀಸ್ಟ್ ಟ್ರಾವೆಲಿಂಗ್ ಅಲಯನ್ಸ್ ಅಲ್ಲಿ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಒಂಥರ ಪಾಪ ಅವ್ರು ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು. ಅವ್ರ ಪರ್ಫಾರ್ಮೆನ್ಸ್ಗೆ ಒಂದು ಓಟ್ ಹಾಕ್ಬೇಕಾಯ್ತು. ಅಟ್ಲೀಸ್ಟ್ ಟ್ರಾವೆಲಿಂಗ್ ಅಲಯನ್ಸ್ ಮೈನ್ ಸ್ಕ್ವಾಡ್ ಅಲ್ಲಿ ಹೆಂಗೋ ಸೆಟ್ ಮಾಡಕ್ ಆಗ್ತಾರೆ, ಓಕೆ ಒಪ್ಕೊಳ್ಳೋಣ. ಅಟ್ಲೀಸ್ಟ್ ಟ್ರಾವೆಲಿಂಗ್ ಅಲಯನ್ಸ್ ಅಲ್ಲಾದ್ರು ಸಂದೀಪ್ ಶರ್ಮಾ ಸ್ಯಾಂಡಿ ಇಟ್ಟಿದ್ದು ಚೆನ್ನಾಗಿರ್ತಾ ಇತ್ತು ಅಂತ ಅನ್ಕೊಂತ ಇದೀನಿ. ಹೇಳಕ್ಕಾಗಲ್ಲ, ಇವಾಗ ನೀವು ಆ ಟ್ರಾವೆಲಿಂಗ್ ಅಲಯನ್ಸ್ ಅಲ್ಲಿ ಇರೋರೇ ಪಿಕ್ ಮಾಡ್ತಾರೆ. ಅವ್ರಿಗೆ ಬೇರೆಯವ್ರಿಗೆ ಇಂಜುರಿ ಇಲ್ಲ ಅಂದ್ರೆ ಅವ್ರು ಬರಕ್ ಸಾಧ್ಯ ಇಲ್ಲ. ಯಾರಿಗಾದ್ರು ಇಂಜುರಿ ಆದ್ರೆ ಮಾತ್ರ ಅದನ್ನ ICC ಸಬ್ಮಿಟ್ ಮಾಡಿ ICC ಓಕೆ ಮಾಡಿದ್ಮೇಲೆ ಮಾತ್ರನೇ ಇವ್ರ ಮೈನ್ ಪ್ಲೇಯಿಂಗ್ 11 ಬರಕ್ ಸಾಧ್ಯ, ಮೈನ್ ಸ್ಕ್ವಾಡ್ ಬರಕ್ ಸಾಧ್ಯ ಆಗುತ್ತೆ. ಬಟ್ ಇವ್ರನ್ನೇ ಸೆಲೆಕ್ಟ್ ಮಾಡ್ಬೇಕಂತ ಏನಿಲ್ಲ. ಸರ್ಪ್ರೈಸ್ ಆಗಿ ಬೇರೆಯವ್ರು ಪಿಕ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. 2019 ಒನ್ ಡೇ ವರ್ಲ್ಡ್ ಕಪ್ ಅಲ್ಲಿ ಹಂಗೆ ಆಯ್ತಲ್ಲ. ಸೊ ಆ ರೀಸನ್ ಇಂದ ಇವರೇ ಇರ್ತಾರಂತೆ ಗ್ಯಾರಂಟಿ ಏನಿಲ್ಲ. ಜಸ್ಟ್ ನೇಮ್ಸ್ ಮಾತ್ರ ಸಬ್ಮಿಟ್ ಮಾಡಿದ್ದಾರೆ BCCI. ಸೊ ಸರ್ಪ್ರೈಸಸ್ ಏನಿಲ್ಲ ಅನ್ಕೊಂತೀನಿ. ನಿಮ್ ಪ್ರಕಾರ ಕಾಮೆಂಟ್ ಮಾಡಿ, ಯಾರಿದ್ರೆ ಚೆನ್ನಾಗಿರ್ತಾ ಇತ್ತು, ಯಾರು ಇರ್ಲಿಲ್ಲ ಅಂತ ಚೆನ್ನಾಗಿರ್ತಾ ಇತ್ತು ಅಂತ. ಹಂಗೆ ನಿಮ್ ಪ್ರಕಾರ ಪಾಸಿಬಲ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ, ಈಗಿರೋ ಸಿಚುವೇಶನ್ಗೆ ಪ್ಲೇಯಿಂಗ್ 11 ಯಾವ ರೀತಿ ಇದ್ದು ಚೆನ್ನಾಗಿರುತ್ತೆ ಅಂತ ಕಾಮೆಂಟ್ ಮಾಡಿ. ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬೈ ಬೈ ಗೈಸ್.